ಒಂದು ಸುದ್ದಿ ಹೇಳ್ತೀನಿ, ಇದು ಸುಳ್ಳು ಸುದ್ದಿ ಅಂತಲೇ ಹೇಳ್ತಾ ಇದ್ದೇನೆ ನಿಮಗೆ. ಇಸ್ರೇಲ್ನಲ್ಲಿ ಒಬ್ಬ ಮಾನವ ಹಕ್ಕು ಹೋರಾಟಗಾರ ಡೇವಿಡ್ ಕೀಸ್ ಅಂತ ಇದ್ದಾರೆ. ಅವರು ಒಂದು ಟ್ವೀಟ್ ಮಾಡಿದ್ರು, ಅಯಾತುಲ್ಲಾ ಖಮೇನಿಯ ಫೋಟೋ ಹಾಕಿ. ಅಯಾತುಲ್ಲಾ ಖಮೇನಿ ಬಲಗೈ ಪ್ಯಾರಲೈಸ್ ಆಗಿತ್ತು ಅವ್ರದ್ದು, ಅಂದರೆ ಪ್ಯಾರಲೈಸ್ ಅಂದರೆ ಲಕ್ವ ಹೊಡೆದಿದ್ದಕ್ಕಲ್ಲ. ಈ 1981ನಲ್ಲಿ ಒಂದು ಬ್ಲಾಸ್ಟ್ ಆಗುತ್ತೆ, ಭಾಷಣ ಮಾಡ್ತಾ ಇರ್ತಾರೆ. ಭಾಷಣ ಆದಮೇಲೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ, ಆವಾಗ ಟಿ ವಿ ಅಷ್ಟು ಜೋರು ಇರಲಿಲ್ಲಲ್ಲ. 1981 ಅವರ ಭಾಷಣದ ಆಡಿಯೋ ರೆಕಾರ್ಡಿಂಗ್ಗಳು ಕ್ಯಾಸೆಟ್ ಆಗ್ತಾ ಇರ್ತಾವೆ. ಅವಾಗ ಅಯಾತುಲ್ಲಾ ಖಮೇನಿಯ ಭಾಷಣದ ಆಡಿಯೋ ರೆಕಾರ್ಡಿಂಗ್ಗಳು, ಅದನ್ನು ರೆಕಾರ್ಡ್ ಮಾಡೋದಕ್ಕೆ ಮುಂದೊಂದು ಟೇಪ್ ರೆಕಾರ್ಡರ್ ಇರುತ್ತೆ, ಅದರಲ್ಲಿ ಬಾಂಬ್ ಇರುತ್ತೆ. ಅದೇ ಇರಾನಿನ ಒಂದು ಸುನ್ನಿ ಎಕ್ಸ್ಟ್ರೀಮಿಸ್ಟ್ ಔಟ್ಫಿಟ್ನವರು ಮಾಡಿರ್ತಾರೆ ಅದನ್ನು. ಸುನ್ನಿ ಇವರು ಶಿಯಾ ಲೀಡರು. ಅದು ಬ್ಲಾಸ್ಟ್ ಆಗಿ ಬಲಗೈ ಸ್ವಾಧೀನ ಕಳ್ಕೊಂಬಿಟ್ಟಿತ್ತು. ಹೀಗಾಗಿ ಖಮೇನಿ ನೀವು ಯಾವ ದೃಶ್ಯಗಳಲ್ಲಿ ನೋಡಿದ್ರು ನೋಡಿ, ಒಂದು ಶಾಲು ಬಲಗೈ ಒಳಗೆ ಇರುತ್ತೆ. ಅದು ಇದು 1981 ಫೋಟೋ. ಇದು ಆವಾಗ ಟೇಪ್ ರೆಕಾರ್ಡರ್ ಬ್ಲಾಸ್ಟು. ಹೀಗಾಗಿ ಖಮೇನಿ ಉಂಗುರ ಧರಿಸ್ತಾ ಇದ್ದದ್ದು ಎಡಗೈಗೆ. ಈ ಡೇವಿಡ್ ಕೀಸ್ ಇಸ್ರೇಲಿನ ಮಾನವ ಹಕ್ಕು ಹೋರಾಟಗಾರ ಒಂದು ಟ್ವೀಟ್ ಮಾಡಿದ್ರು ಇವತ್ತು. ಮೊದಲು ನಾನು ಇದನ್ನು ಬಹಿರಂಗಪಡಿಸಲು ಹಿಂಜರಿಯುತ್ತಿದ್ದೆ. ಮೊಸಾದ್ ಏಜೆಂಟ್ ಮನೆಗೆ ಮರಳಿರುವುದರಿಂದ ಹೇಳುತ್ತಿದ್ದೇನೆ. ಅಯಾತುಲ್ಲಾ ಖಮೇನಿಯ ಉಂಗುರದಲ್ಲಿ ಡಿವೈಸ್ ಇಟ್ಟಿದ್ದರು. ಇಸ್ರೇಲ್ನ ಮೊಸಾದ್ ಏಜೆಂಟ್ ಹೆಸರು ಶಮಾ ಹಕೋಲ್. ಆ ಮೊಸಾದ್ ಏಜೆಂಟ್ ಶಮಾ ನನ್ನ ಅತ್ಯಂತ ಆಪ್ತ ಸ್ನೇಹಿತ. ಈ ಕಾರ್ಯಾಚರಣೆಗೆ ತುಂಬ ಅಪಾಯ ತಗೊಂಡಿದ್ದ. ಒಂದಲ್ಲ ಒಂದು ದಿನ ಇದು ಖಂಡಿತವಾಗಿಯೂ ಚಲನಚಿತ್ರವಾಗಲಿದೆ ಅಂತ ಡೇವಿಡ್ ಕೀಸ್ ಟ್ವೀಟ್. ಇದು ಅರ್ಥ ಏನು? ಇಸ್ರೇಲ್ ಒಬ್ಬ ಮೊಸಾದ್ ಏಜೆಂಟ್ನನ್ನು ಇರಾನ್ನಲ್ಲಿ ಬಿಟ್ಟಿತ್ತು. ಆ ಮೊಸಾದ್ ಏಜೆಂಟ್ ಸಂಹೌ ಅಯಾತುಲ್ಲಾ ಖಮೇನಿಗೆ ಅತ್ಯಂತ ಆತ್ಮೀಯನಾಗಿದ್ದ. ಆತ ಅಯಾತುಲ್ಲಾ ಖಮೇನಿಯ ಉಂಗುರದಲ್ಲಿ ಒಂದು ಡಿವೈಸನ್ನು ಇಡುವಲ್ಲಿ ಯಶಸ್ವಿಯಾಗಿದ್ದ. ಆ ಡಿವೈಸು ಅಯಾತುಲ್ಲಾ ಖಮೇನಿ ಮಾತನಾಡಿದ್ದನ್ನೆಲ್ಲ ಟ್ರಾನ್ಸ್ಮಿಟ್ ಮಾಡ್ತಿತ್ತು ಇಸ್ರೇಲ್ಗೆ. ಮೊಸಾದ್ನವ್ರು ಕೂತ್ಕೊಂಡು ಕೇಳಿಸ್ಕೊತಿದ್ರು ಅಂತ. ಇದು ಸುಳ್ಳು ಸುದ್ದಿ, ಹಿಂಗಾಗಿಲ್ಲ. ನೋಡ್ರಿ, ಯಾವ ಇಂಟೆಲಿಜೆನ್ಸ್ ಏಜೆನ್ಸಿ ಆಗಲಿ ಇಂಥದ್ದೊಂದು ಕಾರ್ಯಾಚರಣೆ ನಡೀತಾ ಇರುವ ಸಂದರ್ಭದಲ್ಲಿ, ಕಾರ್ಯಾಚರಣೆ ಅಂದರೆ ಬಂದುಬಿಟ್ರು ವಾಪಸ್ಸು ನಮ್ಮ ದೇಶಕ್ಕೆ ವಾಪಸ್ ಬಂದುಬಿಟ್ರು ನಾವು ಏಜೆಂಟ್ ಹೆಸರು ಹೇಳಿಬಿಡ್ತೀವಿ ಅಂತ ಹೇಳ್ತಾರೆ. ಹಾಗೆಲ್ಲ ಆಗೋದಿಲ್ಲ. ಬಟ್ ಇಸ್ರೇಲೀಸ್ ಆರ್ ಕೇಪೇಬಲ್ ಟು ಡೂ ಇಟ್. ಅವರಿಗೆ ಇದನ್ನು ಮಾಡುವ ಕ್ಷಮತೆ ಇದೆ, ಮಾಡ್ತಾ ಇದ್ದಾರೆ, ಮಾಡ್ತಾನೇ ಇರ್ತಾರೆ ಅವರು ಇದನ್ನು. ಈ ಮೊನ್ನೆ ಇದನ್ನು ಹೇಳ್ತಿದ್ದೆ ನಾನು, ಏನು ಹಮಾಸ್ ಸಂಸ್ಥಾಪಕನ ಮಗನನ್ನೇ ತಮ್ಮ ಏಜೆಂಟ್ ಮಾಡ್ಕೊಂಡ್ಬಿಡ್ತಾರೆ ಇವರು. ಹಮಾಸ್ನ ಸಂಸ್ಥಾಪಕ, ಆತನ ಮಗನೇ ಇವ್ರಿಗೆ ಏಜೆಂಟು. ಆತ ಮಾಹಿತಿ ಕೊಡ್ತಾ ಇರ್ತಾನೆ, ಇಂಥಲ್ಲಿ ಬಾಂಬ್ ಬಿಡ್ತಾರೆ, ಇಂಥಲ್ಲಿ ಟೆರರ್ ಅಟ್ಯಾಕ್ ಮಾಡ್ತಾರೆ, ಇಂಥವರೆಲ್ಲೋ ಆಯುಧಗಳನ್ನು ಸಂಗ್ರಹಿಸ್ತಾ ಇದ್ದಾರೆ, ಇವ್ರನ್ನ ಭೇಟಿ ಮಾಡಿದ್ರು, ಎಲ್ಲ ಮಾಹಿತಿ ಕೊಡ್ತಾ ಇರ್ತಾನೆ. ಆತನಿಗೊಂದು ಇನ್ಫಾರ್ಮೇಷನ್ ಬರುತ್ತೆ, ಹ್ಯೂಮನ್ ಬಾಂಬ್ ಆಗಿ ತಮ್ಮನ್ನು ತಾವು ಸ್ಫೋಟಿಸಿಕೊಳ್ಳೋದಕ್ಕೆ ತಯಾರಾದಂಥ ಕೆಲವರು ಬಂದಿದ್ದಾರೆ. ಇವನು ಹೇಳ್ತಾನೆ, ಹಮಾಸ್ನ ಸಂಸ್ಥಾಪಕನ ಮಗ ಮೊಸಾದ್ನವ್ರಿಗೆಲ್ಲ ಶಿನ್ಬೆಟ್ನವ್ರಿಗೆ ಹೇಳೋದು. ಶಿನ್ಬೆಟ್ ಈಸ್ ಇಂಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ. ಇಂಥಲ್ಲಿದ್ದಾರಂತ ಏನು ಮಾಡೋದು ಅಂತ ಅವ್ರು ಕಳಿಸ್ತಾರೆ. ಮನೆ ಹೆಂಗಿದೆ ನೋಡ್ಕೊಂಬ ಅಂತ. ದೊಡ್ಡ ನಾಯಕನ ಮಗ ಅಲ್ವ, ಮನೆಗೆ ಎಂಟ್ರಿ ಇರುತ್ತೆ. ಇಲ್ಲಿ ಫರ್ನಿಚರ್ ಏನೂ ಇಲ್ವಲ್ಲ ಅಂತ ನಾತ. ಮನೇಲಿ ಫರ್ನಿಚರ್ ಏನೂ ಇಲ್ಲ, ಟೇಬಲ್ ಇಲ್ಲ, ಚೇರ್ ಇಲ್ಲ. ಶಿನ್ಬೆಟ್ನವರು ಟೇಬಲ್ಲು ಚೇರ್ಗಳನ್ನು ಕೊಟ್ಟು ಕಳಿಸ್ತಾರೆ. ಅದರಲ್ಲಿ ಡಿವೈಸ್ಗಳಿರ್ತವೆ. ಇಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ಳೋದವ್ರು. ಫೈನಲಿ ಒಂದು ಆಪ್ರೇಷನ್ ಮಾಡಿ ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ. ಆ ಮಾತು ಬೇರೆ. ಇಂಥ ಸ್ಪೈ ಆಪರೇಷನ್ಗಳನ್ನು ಪ್ರಪಂಚದ ಮೂಲೆಗಳಲ್ಲೂ ಮಾಡ್ತಾರೆ. ಇದು ಸಂಪೂರ್ಣವಾಗಿ ಇಂಥದ್ದು ಏನೂ ಆಗೇ ಇರಲಿಲ್ಲ ಅಂತ ಹೇಳೋದಿಲ್ಲ ನಾನು. ಬಟ್ ಈ ಡೇವಿಡ್ ಕೀಸದ್ದು ಟ್ವೀಟು, ಅದರಲ್ಲಿ ಬಂದಿರುವಂಥ ಹೆಸರುಗಳ ಸುಳ್ಳು ಅಂತ ಖಚಿತ ಆಗ್ತಾ ಇದೆ. ಅದರ್ವೈಸ್ ಖಮೇನಿಯ ಅಕ್ಕಪಕ್ಕದಲ್ಲಿ ಹಮಾಸ್ ಏಜೆಂಟರುಗಳು ಇದ್ದರು, ಮೊಸಾದ್ ಏಜೆಂಟರುಗಳಿದ್ದರು. ಖಮೇನಿಯ ಅಕ್ಕಪಕ್ಕದಲ್ಲೇ ಮೊಸಾದ್ ಏಜೆಂಟರು ಇದ್ದರು. ಮೊಸಾದ್ ಏಜೆಂಟರುಗಳನ್ನು ಪತ್ತೆ ಹಚ್ಚುವುದಕ್ಕೆ ಅಂತ ಒಂದು ಟೀಮ್ ತಯಾರು ಮಾಡಿದರೆ ಅವರು. ಆ ಟೀಮಿನ ಲೀಡರೇ ಮೊಸಾದ್ ಏಜೆಂಟ್ ಆಗಿದ್ದ. ಅದನ್ನು ಇರಾನಿನ ತುಂಬ ಹಿರಿಯ ರಾಜಕಾರಣಿಯೊಬ್ಬರು ಟಿ ವಿ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಹೇಳ್ಕೊಂಡಿದ್ರು. ಟಿ ವಿ ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಅವರು,
ನಮ್ಮ ದೇಶದಲ್ಲಿರುವ ಮೊಸಾದ್ ಏಜೆಂಟ್ಗಳನ್ನು ಪತ್ತೆ ಹಚ್ಚಿ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಒಂದು ಟೀಮ್ ರೆಡಿ ಮಾಡಿದ್ವಿ. ಆ ಟೀಮ್ ಲೀಡರೇ ಮೊಸಾದ್ ಏಜೆಂಟ್ ಆಗಿಬಿಟ್ಟಿದ್ದ ಅಂತ ಇರಾನಿನ ಮಾಜಿ ಪ್ರೆಸಿಡೆಂಟ್ ಹೇಳಿದ್ದು, ಮಾಜಿ ಅಧ್ಯಕ್ಷರು ಹೇಳಿದ್ದು. ಇದಕ್ಕಿಂತ ಇನ್ನೇನು ಬೇಕು? ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಇಟ್. ಮತ್ತು ಆ ರೀತಿಯಲ್ಲಿ ಬೇಹುಗಾರಿಕೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಆ ದೇಶ ಇನ್ನೂ ಉಳ್ಕೊಂಡಿರೋದು. ಇಲ್ಲದೇ ಇದ್ರೆ ಯಾವತ್ತೂ ತಿಂದು ಬಡ್ದು ಹಾಕ್ಬಿಟ್ರವ್ರು ಆ ದೇಶವನ್ನು. ಅಕ್ಕಪಕ್ಕದ ಅಷ್ಟೂ ದೇಶಗಳು ಸೇರ್ಕೊಂಡ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.